Taste the Daily. Taste the Daily. ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಮಳೆಯ ಹಿನ್ನೆಲೆ ಮಲಪ್ರಭಾ ನದಿ ಒಳ ಹರಿವಿನಲ್ಲಿ ಏರಿಕೆ ಆಗಿದೆ. ಮಲಪ್ರಭಾ ನದಿಗೆ 15,300 ಕ್ಯೂಸೆಕ್ ನೀರು ಒಳಹರಿವು. ನವಿಲು ತೀರ್ಥ ಡ್ಯಾಂನಿಂದ 13,000 ಕ್ಯೂಸೆಕ್ ಹೊರಹರಿವು. ನವಿಲು ತೀರ್ಥ ಡ್ಯಾಂ ಕೆಳಭಾಗದಲ್ಲಿ ಪ್ರವಾಹದ ಆತಂಕ. ಮುನವಳ್ಳಿ ಗ್ರಾಮೀಣ ಭಾಗಕ್ಕೆ ಸಂಪರ್ಕಿಸುವಂತಹ ಬ್ರಿಡ್ಜ್ ಮುಳುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣ ನೀರು ಏರಿಕೆ ಆದರೆ ಮತ್ತಷ್ಟು ನೀರು ಹೊರಬಿಡುವಂತ ಸಾಧ್ಯತೆ ಇದೆ. ಮಲಪ್ರಭಾ ನದಿ ತೀರದ ಜನರಿಗೆ ಜಿಲ್ಲಾಡಳಿತ ಈ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದೆ. ಮಲಪ್ರಭಾ ನದಿ ಒಳ ಹರಿವಿನಲ್ಲಿ ಏರಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ದೂಧಗಂಗಾ ನದಿ ನೀರು ನುಗ್ಗಿ ಹಜರತ್ ಮನ್ಸೂರ್ ಅಲಿ ದರ್ಗಾ ಮುಳುಗಡೆ ಆಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಲ್ಲಾನಕಿ ಗ್ರಾಮದಲ್ಲಿರುವಂತಹ ದರ್ಗಾ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ಪಂಪ್ ಸೆಟ್ಟು ಮೋಟಾರ್ಗಳು. ದೂಧಗಂಗಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಶುರುವಾಗ್ಬಿಟ್ಟಿದೆ. ವಿಪರೀತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಕೆಲವು ರಸ್ತೆಗಳು ಮುಳುಗಡೆ ಆಗಿದೆ, ಸೇತುವೆಗಳು ಮುಳುಗಡೆ ಆಗಿದೆ, ದೇವಸ್ಥಾನ ದರ್ಗಾ ಎಲ್ಲವೂ ಕೂಡ ನೀರಿನಿಂದ ಆವೃತವಾಗ್ತಾ ಇರುವಂಥ ಘಟನೆಗಳು ನಡೀತಾ ಇದೆ. ದೂಧಗಂಗಾ ನದಿ ಪಾತ್ರದ ಜನರಿಗೆ ಇದೀಗ ಪ್ರವಾಹದ ಭೀತಿ ಈ ಮುಖಾಂತರವಾಗಿ ಎದುರಾಗಿದೆ.